ನಮಸ್ತೆ ಎಲ್ಲರಿಗೂ. ಇವತ್ತು ನಾನು 34 ಸೈಜ್ ಒನ್ ಟಕ್ಸ್ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ಇದರ ಲೆಂತ್ ಬಂದು 12.5 ಇದೆ. ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಲೈನ್ ಹಾಕೋತೀನಿ. ಇವಾಗ ಬ್ಲೌಸ್ ವಿಡ್ತ್ ಇದು 34 ಸೈಜ್ ಆಗಿರೋದ್ರಿಂದ ಇಲ್ಲಿ 8.5 ತೊಗೊಂಡಿದ್ದೀನಿ. ಮಾರ್ಜಿನ್ 2 ಇಂಚನ್ನು ತೊಗೊಂಡಿದ್ದೀನಿ. ಈಗ ಶೋಲ್ಡರ್ 5 ತೊಗೊಂಡಿದ್ದೀನಿ. ಇಲ್ಲಿ 2.5 ನೆಕ್ ವಿಡ್ತ್ ತೊಗೊಂಡಿದ್ದೀನಿ ಮತ್ತು ಲೆಂತ್ 8.5 ಇದೆ. ಇಲ್ಲಿ 3 ಇಂಚಷ್ಟು ವಿಡ್ತ್ ತೊಗೊಂಡಿದ್ದೀನಿ. ಈಗ ಸ್ಕೇಲಿಂದ ಲೈನ್ ಹಾಕೋಣ. ಇಲ್ಲಿ ಆರ್ಮ್ ಹೋಲು 6 ತೊಗೊಂಡಿದ್ದೀನಿ. ಈಗ ಇದಕ್ಕೆ ಲೈನ್ ಹಾಕೊಳ್ಳೋಣ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಇಲ್ಲಿ ಆರ್ಮ್ ಹೋಲಲ್ಲಿ 1.5 ಇಂಚಷ್ಟು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಗೋಲಾಕಾರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ವೇಸ್ಟ್ ಬಂದು 7.2 ಇದೆ ಮತ್ತು ಟಕ್ಸ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಮತ್ತು ಮಾರ್ಜಿನು 2 ಇಂಚು. ನೋಡಿ ಈ ರೀತಿ ಲೈನ್ ಮಾರ್ಕ್ ಮಾಡಿಕೊಂಡು ಸ್ಕೇಲಿಂದ ಲೈನ್ ಎಳ್ಕೋಬೇಕು. ಕರೆಕ್ಟಾಗಿ ಮೆಜರ್ಮೆಂಟನ್ನು ತೊಗೊಂಡು ಮಾರ್ಕ್ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ಬ್ಲೌಸು ಫಿಟ್ಟಿಂಗ್ ಬರುತ್ತೆ. ಈಗ ಟಕ್ಸ್ ಪಾಯಿಂಟಲ್ಲಿ 4 ಇಂಚನ್ನು ತೊಗೊಂಡಿದ್ದೀನಿ. 4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ಕೇಲಿಂದ ಲೈನ್ ಹಾಕೋತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಮಾರ್ಕ್ ಆಯಿತು. ಈಗ ನೆಕ್ಕಲ್ಲಿ ರೌಂಡ್ ಶೇಪನ್ನು ಕೊಡ್ತಾ ಇದ್ದೀನಿ. ಈಗ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಲೈನಿಂಗ್ ಬಟ್ಟೆಯಲ್ಲಿ ತುಂಬ ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಆವಾಗಲೇ ಬ್ಲೌಸಲ್ಲಿ ಫಿಟ್ಟಿಂಗ್ ಅಂತ ಬರೋದು. ನೋಡಿ ನೆಕ್ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟ್ ಪೂರ್ತಿಯಾಗಿ ಕಟಿಂಗ್ ಆಯಿತು. ಈಗ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಕ್ರಾಸ್ ಕಟ್ ಬ್ಲೌಸನ್ನು ಹೊಲಿತಾ ಇದ್ದೀನಿ ಫ್ರೆಂಡ್ಸ್. ಒನ್ ಟಕ್ಸ್ ಕ್ರಾಸ್ ಕಟ್ ಬ್ಲೌಸ್ ಇದು. ಈಗ ನಾವು ಬ್ಯಾಕ್ ಪಾರ್ಟ್ ಬಟ್ಟೆಯನ್ನು ಈ ರೀತಿ ಕ್ರಾಸ್ ಆಗಿ ಇಡಬೇಕು. ಕ್ರಾಸ್ ಆಗಿ ಇಟ್ಕೊಂಡು ನಾವು ಸಪ್ರೇಟಾಗಿ ಒಂದು ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡು ಇವಾಗ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಲ್ಲಿ ನೆಕ್ ಬಂದು 6.5 ಇದೆ. ಈಗ ಸ್ಕೇಲಿಂದ ಈ ರೀತಿ ಲೈನ್ ಎಳ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ವಿಡ್ತ್ 3 ಇಂಚ್ ಇರುತ್ತೆ. ಈ ರೀತಿ ಲೈನ್ ಎಳ್ಕೊಂಡು ಇಲ್ಲಿ ನೆಕ್ ಶೇಪನ್ನು ಕೊಡೋಣ. ಫ್ರಂಟ್ ನೆಕ್ ಶೇಪ್ ಇದು. ನೋಡಿ ಈ ರೀತಿ ಶೇಪ್ ಕೊಡಬೇಕು. ಇವಾಗ ಇಲ್ಲಿ ಸೇಮ್ ಅಷ್ಟೇ ಒಂದು ಲೈನ್ ಎಳ್ಕೋಬೇಕು. ಇದು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಬ್ಲೌಸ್ ಲೆಂತ್ ಸೇಮ್ ಇರುತ್ತೆ ಫ್ರೆಂಡ್ಸ್. 1 ಟಕ್ಸ್ ಆಗಿರೋದ್ರಿಂದ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಲೆಂತು ಸೇಮ್ ಇರುತ್ತೆ. ನೋಡಿ ಇವಾಗ ಇಲ್ಲಿ ವೇಸ್ಟ್ ಪಾರ್ಟ್ 7.2 ಇದೆ, 7 ಇಂಚ್ 0.2 ಇದೆ. ಮತ್ತು ಟಕ್ಸ್ಗೋಸ್ಕರ ಇಲ್ಲಿ 2 ಇಂಚ್ ಅಷ್ಟು ಮಾರ್ಜಿನನ್ನು ತೊಗೊಂಡಿದ್ದೀನಿ. ಮತ್ತು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಕೇಲಿಂದ
ಲೈನ್ ಎಳಿಬೇಕು ನೋಡಿ. ಈ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಸ್ಕೇಲಿಂದ ಒಂದು ಲೈನ್ ಎಳಿಬೇಕು. 4 ಟೆಕ್ಸ್ ಬ್ಲೌಸ್ ಆದರೆ ನಾವು ಒಂದು ಅರ್ಧ ಇಂಚಷ್ಟು ಹೆಚ್ಚಿಗೆ ತೊಗೋಬೇಕು ಫ್ರಂಟ್ ಪಾರ್ಟು. ಇದು ಒಂದೇ ಟಕ್ಸ್ ಬ್ಲೌಸ್ ಆಗಿರೋದ್ರಿಂದ ನಾನು ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಲೆಂತ್ ಸೇಮ್ ಆಗಿ ತೊಗೊಂಡಿದ್ದೀನಿ. ಇಲ್ಲಿ ಅಷ್ಟೇ ಡಿಫ್ರೆನ್ಸ್ ಬರುತ್ತೆ ಫ್ರೆಂಡ್ಸ್, ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ನಾವು ಜಾಸ್ತಿ ಟಕ್ಸ್ ಇಡೋದ್ರಿಂದ ಇಲ್ಲಿ 1 ಇಂಚ್ ಅಥವಾ 1.5 ಇಂಚ್ ಎಕ್ಸ್ಟ್ರಾ ಬರುತ್ತೆ. ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಇಲ್ಲಿ ಶೋಲ್ಡರ್ ಕಡೆ ಸೇಮ್ ಆ್ಯಸ್ ಇಟ್ ಈಸ್ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಇದು ಮಾರ್ಕಿಂಗ್ ಆಗಿದೆ, ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬ್ಯಾಕ್ ಪಾರ್ಟನ್ನು ಕ್ರಾಸ್ ಆಗಿ ಇಟ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಬ್ಲೌಸ್ ಹೊಲ್ಕೊಂಡು ನಾವು ವೇರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಆ್ಯಸ್ ಇಟ್ ಈಸ್ ಇದೇ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನೆಕ್ಕಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಕನ್ನು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಸಮನಾಗಿ ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಇಲ್ಲಿ ಫ್ರಂಟ್ ಪಾರ್ಟ್ ಕೂಡ ಕಟ್ಟಿಂಗ್ ಆಯಿತು. ಈಗ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಆಯಿತು. ಈಗ ಇದಕ್ಕೆ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಮೇಲ್ಗಡೆ ಬಂದು 3.5 ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕೆಳಗಡೆ 2.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೋತೀನಿ. ಈ ರೀತಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ಟಕ್ಸ್ ಪಾಯಿಂಟ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿಂದ 3.5ವರೆಗೂ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈಗ 2.5 ಇಂಚ್ ಲೆಂತನ್ನು ತೊಗೋಬೇಕು. ಈ ರೀತಿ ಸ್ಕೇಲಿಂದ ಮಾರ್ಕ್ ಮಾಡಿಕೊಂಡು ಈ ಕಡೆ 1 ಇಂಚು ಮತ್ತು ಆ ಕಡೆ 1 ಇಂಚು 2 ಇಂಚಷ್ಟು ನಾವು ಇಲ್ಲಿ ಟಕ್ಸ್ ಪಾಯಿಂಟ್ ತೊಗೋಬೇಕು. ಈಗ ಸ್ಕೇಲಿಂದ ಗೆರೆಯನ್ನು ಎಳ್ಕೊಳ್ಳೋಣ. ನೋಡಿ ಈ ರೀತಿ ಟಕ್ಸ್ ಪಾಯಿಂಟನ್ನು ಹಾಕ್ಕೋಬೇಕು. ಇದು ಒಂದೇ ಟಕ್ಸ್ ಕ್ರಾಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ಒಂದೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ಟಕ್ಸನ್ನು. ಈಗ ಇಲ್ಲಿ ಕ್ರಾಸ್ ಬೆಲ್ಟ್ಗೆ ಬಟ್ಟೆಯನ್ನು ತೊಗೊಂಡಿದ್ದೀನಿ ನೋಡಿ. ಇದು ಕ್ರಾಸ್ ಬೆಲ್ಟ್ ನಮಗೆ ಯೂಸ್ ಆಗೋದಿಲ್ಲ ಫ್ರೆಂಡ್ಸ್, ಹಾಗಾಗಿ ಅದೇ ಅಳತೆಯಲ್ಲಿ ನಾನಿಲ್ಲಿ ಸ್ಟ್ರೇಟಾಗಿ ಬಟ್ಟೆಯನ್ನು ಇಟ್ಕೊಂಡು ಒಂದು ಇಲ್ಲಿ ಗುಂಡ್ಪಿನನ್ನು ಹಾಕಿ ಕಟ್ಟಿಂಗ್ ಮಾಡ್ಕೋತೀನಿ ಕ್ರಾಸ್ ಬೆಲ್ಟನ್ನು. ನೋಡಿ ಇಲ್ಲಿ ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಕೂಡ ಆಯಿತು. ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡೋಣ. ಇಲ್ಲಿ ಸ್ಲೀವ್ಸ್ಗೆ ಬಟ್ಟೆಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಬಟ್ಟೆಯನ್ನು 4 ಫೋಲ್ಡ್ ಆಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಲೀವ್ಸ್ನ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೋಬೇಕು ಅಂದರೆ, ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ನಾನು ಈ ರೀತಿ ಆರ್ಮ್ ಹೋಲಲ್ಲಿ ಈ ರೀತಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಇದು ಬಂದು 10.5 ಆಯಿತು ಫ್ರೆಂಡ್ಸ್. ಈಗ ನಾನಿಲ್ಲಿ ವಿಡ್ತ್ ನೋಡ್ತಾ ಇದ್ದೀನಿ. ಇದು 8.5 ಇದೆ, ಅದು 10.5 ಇದೆ. 2 ಇಂಚು ಎಕ್ಸ್ಟ್ರಾ ನಾನು ಬಟ್ಟೆಯನ್ನು ಇಲ್ಲಿ ಜೋಡಿಸ್ಕೊತೀನಿ. ನಂತರ ಇವಾಗ ವಿಡ್ತ್ ನಾನು 8.5 ತೊಗೊಂಡಿದ್ದೀನಿ. ಲೆಂತ್ ಇದರದ್ದು 10 ಇಂಚಿದೆ. ಇಲ್ಲಿ ಒಂದು ಗೆರೆಯನ್ನು ಎಳ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಲೆಂತ್ 10 ಇಂಚಿದೆ. ಇಲ್ಲಿ 3 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಅಳತೆ ಬ್ಲೌಸನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಎಷ್ಟಿದೆ ಅಷ್ಟು ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೆ 2 ಇಂಚನ್ನು ಎಕ್ಸ್ಟ್ರಾ ಬಿಟ್ಕೋಬೇಕು ನೋಡಿ. ಇವಾಗ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಆಯಿತು, ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಯಿತು, ಮತ್ತು ಸ್ಲೀವ್ಸ್ ಕಟ್ಟಿಂಗ್ ಕೂಡ ಆಯಿತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.